ೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈ ಒಂದು ಅಂತರಗಂಗಾ ವಿದ್ಯಾಸಂಸ್ಥೆಯು 29ನೇ ವರ್ಷದ ಪ್ರಾರಂಭೋತ್ಸವದ ಒಂದು ದಿನವನ್ನು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮ ನಮ್ಮ ಮುಂದಿನ ದಿನಗಳಲ್ಲಿ ಒಂದು ವರ್ಷ ನಾವು ಕಾಲಿಡ್ತಕ್ಕಂಥ 29 ವರ್ಷಗಳ ಒಂದು ಕಾರ್ಯಕ್ರಮವನ್ನು, ಒಂದು ವರ್ಷದ ಕಾರ್ಯಕ್ರಮವನ್ನು ಏನೇನು ನಡೆಸಬೇಕು, ಇಲ್ಲಿವರೆಗೂ ಏನನ್ನು ನಾವು ಸಾಧನೆಯನ್ನು ಮಾಡ್ಕೊಂಡು ಬಂದಿದ್ದೀವಿ 28 ವರ್ಷಗಳಲ್ಲಿ, ಹಾಗೆ ಮುಂದಿನ ವರ್ಷಗಳಲ್ಲಿ ನಮ್ಮ ಯೋಜನೆ ಏನಿದೆ, ಅದಕ್ಕೆ ನಮಗೆ ಈಗಾಗಲೇ ಸಹಕಾರವನ್ನು ನೀಡ್ತಾ ಇರ್ತಕ್ಕಂಥ ಹಲವಾರು ದಾನಿಗಳು, ಆ ದಾನಿಗಳೇ ನಮಗೆ ದೇವರುಗಳಾಗಿ ನಿಂತು ನಮ್ಮನ್ನು ಈ ಒಂದು ಮಟ್ಟಕ್ಕೆ ಬೆಳೆಸ್ಕೊಂಡು ಬಂದಿರತಕ್ಕಂಥದ್ದು ಒಂದು ದೈವಾನುಗ್ರಹ. ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಸಂಸ್ಥೆಯು ಹಲವಾರು ಯೋಜನೆಗಳನ್ನು, ಕೆಲಸಗಳನ್ನು ನಾವು ಆಲ್ರೆಡಿ ಒಂದು ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಈ ಒಂದು 3 ವರ್ಷಗಳಲ್ಲಿ, ಇನ್ನು ಮುಂದೆ ಬರ್ತಕ್ಕಂಥ 3 ವರ್ಷಗಳಲ್ಲಿ ನಮ್ಮ ಸಂಸ್ಥೆ ಏನೇನು ಕಾರ್ಯಗಳನ್ನು ನಡೆಸಬೇಕು, ಈ ಸಂಸ್ಥೆಯನ್ನು ಅಭಿವೃದ್ಧಿ ಪಥದತ್ತ ಸಾಗಿಸಬೇಕಾಗಿದೆ, ಏನೇನು ಯೋಜನೆಗಳು, ಈ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳು ಏನೇನು ಒದಗಿಸಬೇಕು, ಈ ನಿಟ್ಟಿನಲ್ಲಿ ಕೆಲಸವನ್ನು ಹಮ್ಮಿಕೊಳ್ತಕ್ಕಂಥ ಒಂದು ಇವತ್ತಿನ ಈ ಸುದಿನ. ಈ ಒಂದು ಸಂಸ್ಥೆಯನ್ನು 1995ರಲ್ಲಿ ನಾನು ಪ್ರಾರಂಭ ಮಾಡಿದಾಗ ಬರೀ 12 ಮಕ್ಕಳನ್ನು ಇಟ್ಕೊಂಡಿದ್ದು ಪ್ರಾರಂಭ ಮಾಡಿದಂಥ ಒಂದು ಸಂಸ್ಥೆ ಈ ಅಂತರಗಂಗಾ ವಿದ್ಯಾಸಂಸ್ಥೆ. ಆವತ್ತಿನ ದಿನಗಳಲ್ಲೇ ನಾವು ವಿಕಲಚೇತನ ಮಕ್ಕಳನ್ನು ಶಾಲೆಗೆ ಸೇರಿಸ್ಕೊಳ್ಳೋದಕ್ಕೆ ಕೇಳಿಕೊಂಡ್ರು ಕೂಡ ಮನೆ ಹತ್ರ ಹೋಗಿ ಯಾರು ಸೇರಿಸೋವಂಥ ಪರಿಸ್ಥಿತಿನಲ್ಲಿ ಪೇರೆಂಟ್ಸ್ ಇರಲಿಲ್ಲ. ಅಂದರೆ ಆವತ್ತಿನ ದಿವಸ ಆಗಿದ್ದಂಥ ಸಿಚುವೇಶನ್ ಆ ಥರ ಇತ್ತು. ಕೆಲವು ಸಂಸ್ಥೆಗಳವರು ಪ್ರಾರಂಭ ಮಾಡಿ ಅದನ್ನು ನಿಲ್ಲಿಸಿ ಆ ಮಕ್ಕಳಿಗೆ ಅಧೋಗತಿ ಪರಿಸ್ಥಿತಿ ಆಗಿತ್ತು. ಅವ್ರಿಗೆ ಬೇರೆ ಎಲ್ಲೂ ಹೋಗೋಂಗೂ ಇಲ್ಲ, ಆ ಮಕ್ಕಳಿಗೆ ಪಾಠನೂ ಇಲ್ಲ, ಮತ್ತು ಆ ಮಕ್ಕಳನ್ನ ತಿದ್ದುವಂಥ ಒಂದು ವ್ಯವಸ್ಥೆ ಕೂಡ ಮಧ್ಯದಲ್ಲಿ ತಪ್ಪೋಗಿತ್ತು. ಅದೇ ನಿಟ್ಟಿನಲ್ಲಿ ಈ ಸಂಸ್ಥೆ ಕೂಡ ಈ ಒಂದು ಕೆಲಸವನ್ನು ಮುಂದಿನ ದಿನಗಳಲ್ಲಿ ಬಿಟ್ಟು ಹೋಗ್ತಾರೆ ಅನ್ನೋ ಒಂದು ಯೋಚನೆಯಲ್ಲಿ ಪೇರೆಂಟ್ಸು ಸೇರಿಸೋದಕ್ಕೆ ಬಹಳ ಕಷ್ಟಪಡ್ತಾ ಇದ್ದೀವಿ. ಆವಾಗ ನಾವು ರಿಕ್ವೆಸ್ಟ್ ಮಾಡಿ ಕೊನೆಗೆ ಹಳ್ಳಿ ನಮ್ಮ ತಾಲೂಕಿನಲ್ಲಿ ಆಟೋನಲ್ಲಿ ಪೇಪರಲ್ಲಿ ಅನೌನ್ಸ್ಮೆಂಟ್ ಮಾಡಿ, ಆಟೋಗಳಲ್ಲಿ ಸುತ್ತಿ, ಗಾಡಿಗಳಲ್ಲಿ ಸುತ್ತಿ, ಸೈಕಲ್ಗಳಲ್ಲಿ ಓಡಾಡಿ, ಮನೆಗಳಿಗೆ ಅಂಗನವಾಡಿ ಟೀಚರ್ಸ್ ಹತ್ರ ಅಲ್ಲಿ ಹೋಗಿ, ಅವ್ರ ಮನೆ ಹತ್ರ ಹೋಗಿ ಪೇರೆಂಟ್ಸ್ನ ನಾವು ಕೌನ್ಸ್ಲಿಂಗ್ ಮಾಡಿ ಕರ್ಕೊಂಬನ್ನಿ, ನಿಮ್ಮ ಮಕ್ಕಳನ್ನ ಸೇರಿಸಿ ವಿದ್ಯಾಭ್ಯಾಸ ಕೊಡ್ತೀವಿ ಅಂತ ಹೇಳಿದಾಗೆಲ್ಲ ವಿಚಿತ್ರವಾದ ಒಂದು ಮಾತುಗಳು ಬರ್ತಾ ಇತ್ತೆ ಹೊರತು ಯಾರು ನಾವು ಸೇರಿಸ್ತೀವಿ ಅನ್ನೋ ಮಟ್ಟದಲ್ಲಿ ಇರಲಿಲ್ಲ. ಆನಂತರ ನಮ್ಮ ಸ್ನೇಹಿತರು, ನಮಗೆ ಪರಿಚಯ ಇರ್ತಕ್ಕಂಥವರು, ನಮ್ಮ ಸ್ನೇಹಿತರ ಕುಟುಂಬದವರ ಒಂದು ಮಕ್ಕಳು ಏನಿದ್ರು ಆ ಮಕ್ಕಳನ್ನ ನಾವು ಒತ್ತಡ ಮಾಡಿ ಮಾಡಿದ್ರು 12 ಮಕ್ಕಳನ್ನ ಮಾತ್ರ ಸೇರಿಸ್ಕೊಳ್ಳೋಂಥ ಅವಕಾಶ ಸಿಕ್ತು. ಆ 12 ಮಕ್ಕಳಿಗೆ ನಾವು ಕೊಟ್ಟಂಥ ಆವತ್ತಿನ ವಿದ್ಯಾಭ್ಯಾಸ ಆ ಒಂದು ವರ್ಷದಲ್ಲಿ ಜೂನ್ 26ಕ್ಕೆ ನಮಗೆ ಪರ್ಮಿಷನ್ ಸಿಕ್ತು. ಆನಂತರ ಆಗಸ್ಟ್ ಆಗೋಯ್ತು ಶುರು ಮಾಡೋಷ್ಟೊತ್ತಿಗೆ, ಮಕ್ಕಳನ್ನೆಲ್ಲ ಸೇರಿಸ್ಕೊಂಡಿದ್ದು ನಾನು ಮಾಡೋಷ್ಟೊತ್ತಿಗೆ 12 ಜನ ಮಕ್ಕಳನ್ನ. ಆ ಆಗಸ್ಟ್ನಿಂದ ನಾನು ಮಾರ್ಚ್ ಒಳಗಾಗಿ ಮಕ್ಕಳಿಗೆ ಏನೇನು ಕಲಿಸಿದ್ದೀವಿ ನಾವು, ಆವಾಗ ನಮ್ಗೆ ಸಿಕ್ಕಿದ್ದು ಬರೀ ಮೂಗ ಮತ್ತು ಕಿವುಡು ಮಕ್ಕಳು. ಆದರೆ ಅವರಿಗೆ ನಾವು ಹೇಳೋದು ಒಂದೂ ಗೊತ್ತಾಗ್ತಾ ಇರಲಿಲ್ಲ. ಆ ನಿಟ್ಟಿನಲ್ಲಿ ಎಲ್ಲರೂ ಮೂಗು ಮಕ್ಕಳೇ ಸಿಕ್ಬಿಟ್ರು. ಅವ್ರಿಗೆ ಅವ್ರದ್ದೇ ಆದ ಒಂದು ಶೈಲಿನಲ್ಲಿ ಅದರಲ್ಲಿ 2 ನಾವು ವಿದ್ಯಾಭ್ಯಾಸಗಳನ್ನು ಕಲಿಸೋದಕ್ಕಾಗತ್ತೆ ಮೂಗು ಮಕ್ಕಳಿಗೆ. ಒಂದು ಲಿಪ್ ಮೂಮೆಂಟ್ ಅಂತ, ಇನ್ನೊಂದು ಸೈನ್ ಲ್ಯಾಂಗ್ವೇಜ್ ಅಂತ. ಸನ್ನೆ ಭಾಷೆಯಲ್ಲಿ ಹೇಳ್ತಕ್ಕಂಥದ್ದು ಒಂದು, ಎರಡನೇದು ಲಿಪ್ ಮೂಮೆಂಟಲ್ಲಿ ಅಂದರೆ ನಾವು ಮಾತಾಡ್ತಕ್ಕಂಥ ಭಾಷೆಯಲ್ಲಿ ಕಲಿಸ್ತಕ್ಕಂಥದ್ದು. ಅಷ್ಟೊತ್ತಿಗೆ ನಾವು ಟ್ರೈನಿಂಗ್ ಮಾಡ್ಕೊಂಡಿದ್ದರಿಂದ ಹಲವಾರು ಕ್ಷೇತ್ರಗಳಲ್ಲಿ ನಮಗೆ ಅದು ಅನುಕೂಲ ಆಯಿತು. ಆ 12 ಮಕ್ಕಳಿಗೆ ತಕ್ಷಣ ನಾವು ಕಾರ್ಯಪ್ರವೃತ್ತರಾದ್ರಿ. ನಮ್ಮಲ್ಲಿ ಇಬ್ಬರು ಟೀಚರ್ಸ್ ಇಟ್ಕೊಂಡಿದ್ದನ್ನು ಶುರು ಮಾಡಿದ್ವಿ. ಆ ಶುರು ಮಾಡಿದ್ದ ಕೆಲಸ ಆ ಒಂದು 7-8 ತಿಂಗಳಲ್ಲಿ ನಾವು ಮಕ್ಕಳನ್ನ ತಯಾರು ಮಾಡಿದ್ವಿ. ಅಂದರೆ ಆ ಮಕ್ಕಳೇ ಈ ಸ್ಟೇಜ್ನಲ್ಲಿ ನಿಂತ್ಕೊಂಡಿದ್ದನ್ನು ಆಟ ಆಡುವಂಥದ್ದು, ಪ್ರೇಯರ್ ಮಾಡ್ತಕ್ಕಂಥ ಒಂದು ಇದನ್ನು ನಾವು ತೋರಿಸ್ಕೊಟ್ವಿ. ಅದಾದ ಮುಂದಿನ ವರ್ಷದಲ್ಲಿ
ನಿಜವಾಗ್ಲೂ ನಾವು ಎಷ್ಟು ಶ್ರಮ ಪಟ್ಕೊಂಡಿದ್ದನೂ ಮನೆ ಮನೆ ಸುತ್ತಿದ್ವಿ, ಊರೂರು ಸುತ್ತಿದ್ವಿ, ಹೋಬಳಿ ವೈಸು ತಾಲೂಕು ವೈಸು ಸುತ್ತಿದ್ವಿ, ಎಲ್ಲ ಸ್ಟಾಪ್ ಆಗೋಯ್ತು. ನಮಗೇನೆ ಪುರ್ಸತ್ತಿಲ್ದಿರ ಆಯಿತು, ಅಡ್ಮಿಷನ್ಗೆ ಬರೋಕ್ಕಾಯಿತು. 49 ಮಕ್ಕಳು ಆ ಒಂದು ವರ್ಷದಲ್ಲಿ ಅಡ್ಮಿಷನ್ ಆಗ್ಬಿಟ್ಟು. ನಮಗೆ ಅಷ್ಟೊತ್ತಿಗೆ ಅಷ್ಟು ಕೆಪಾಸಿಟಿ ಇರಲಿಲ್ಲ, ನಮ್ಮ ಶಕ್ತಿ ಇರಲಿಲ್ಲ. ಆದರೂ 49 ಮಕ್ಕಳು ಬಂದುಬಿಟ್ರು. ನಮ್ಮ ಕೆಪಾಸಿಟಿ ಇದ್ದಿದ್ದು ನಾವು ಅಂದ್ಕೊಂಡಿದ್ದು 20 ರಿಂದ 25 ಮಕ್ಕಳಿಗೆ ಮಾತ್ರ ಅಂತ. ಆದರೆ 49 ಮಕ್ಕಳು ಬಂದುಬಿಟ್ರು. ಆದ್ರೂ ನಾವು ಒಂದು ಚಾಲೆಂಜ್ ತಗೊಂಡಿದ್ದನ್ನು ಪ್ರಾರಂಭ ಮಾಡಿ ನಡೆಸ್ಕೊಂಡು ಬಂದ್ವಿ. ಅದು ಇವತ್ತಿಗೆ ಈ ಮಟ್ಟಕ್ಕೆ ಬರೋದಕ್ಕೆ ಒಂದು ಸುದಿನ ಅವಕಾಶ ಆಯಿತು ನನಗೆ. ಆವತ್ತು ನಮ್ಮ ಕಮಿಟಿ ಡೈರೆಕ್ಟರ್ಸು ಸಪೋರ್ಟ್ ಕೊಟ್ಟರು. ಹಲವಾರು ಜನ ಈ ಒಂದು ಕೆಲಸದಲ್ಲಿ ತುಳಿಯೋದಕ್ಕೆ ನೋಡಿದವರೇ ಜಾಸ್ತಿ ಜನ. ಯಾರೂ ನಮಗೆ ಪ್ರೇರೇಪಣೆ ಕೊಡೋರು ಒಂದು 10 ಜನ ಸಿಕ್ಕಿದ್ರೆ, ಮಾಡಪ್ಪ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ, ವೆರಿ ಗುಡ್ ಅನ್ನೋರು 10 ಜನ ಆದರೆ 90 ಜನ ಇದನ್ನು ಮಾಡೋಕ್ಕಾಗತ್ತಾ, ಯಾವತ್ತು ಬಿಟ್ಟು ಹೋಗ್ತೀಯೋ, ಏನು ಮಾಡ್ತೀಯೋ, ಇದನ್ನು ನಡ್ಸೋಕ್ಕಾಗಲ್ಲ ಅಂತ ಜಾಸ್ತಿ ಜನ ನಮಗೆ ಒಂದು ರೀತಿಯಲ್ಲಿ ಅವಹೇಳನಕಾರಿಯಾಗಿ ಮಾತಾಡೋದು. ಆದರೂ ಅದನ್ನು ಚಾಲೆಂಜಾಗಿ ತಗೊಂಡ್ವಿ. ಇದು ಸಾಧನೆ ಮಾಡಲೇಬೇಕು, ಇದರಲ್ಲಿ ನಿಲ್ಲಲೇಬೇಕು ಅಂತ ಹೇಳಿಬಿಟ್ಟಿದ್ದನ್ನು ಒಂದು ಹಠ ಮಾಡಿದ್ದು. ಇವತ್ತು ಈ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಒಂದು ವಿಶೇಷ ಶಾಲೆಯಾಗಿ, ವಿಶೇಷ ಮಕ್ಕಳಿಗಾಗಿ ಮತ್ತು ವೃದ್ಧರಿಗಾಗಿ ನಾವು ಕೆಲಸವನ್ನು ಮಾಡ್ತಕ್ಕಂಥ ಒಂದು ಅವಕಾಶ ನಮಗೆ ದೇವರು ಕಲ್ಪಿಸ್ಕೊಟ್ಟ. ಇವತ್ತು ಒಂದು ಕೀರ್ತಿಯನ್ನು ಪಡ್ಕೊಂಡ್ವಿ, ರಾಜ್ಯ ಮಟ್ಟದವರೆಗೂ ಹೋದ್ವಿ. ರಾಜ್ಯ ಮಟ್ಟದಲ್ಲಿ ನಮಗೆ ಒಂದು ಉತ್ತಮ ಶಾಲೆ, ಒಂದು ಶಿಸ್ತಿನ ಶಾಲೆ ಅಂತ ಪ್ರಶಸ್ತಿಯನ್ನು ಕೂಡ ನಾನು ಕರೆದು ಸನ್ಮಾನವನ್ನು ಕೂಡ ಮಾಡ್ತು. ಕಳೆದ ವರ್ಷದಲ್ಲಿ 23ನೇ ಸಾಲಿನಲ್ಲಿ ಉತ್ತಮ ಶಾಲೆ ಅನ್ನೋ ಒಂದು ರಾಜ್ಯ ಮಟ್ಟ ಪ್ರಶಸ್ತಿಯನ್ನು ಕೂಡ ಕೊಟ್ಟರು. ಹಾಗೆ ನನ್ನ ಈ ಸೇವೆಯನ್ನು ನಾವು 95ರಿಂದ ಮಾಡ್ಕೊಂಡ್ಬಂದಂಥ ಈ ಸೇವೆಗೆ ನನಗೆ ಒಂದು ಆರ್ಡಿನರಿ ವ್ಯಕ್ತಿಯಾಗಿ ಒಂದು ಸೇವೆಯನ್ನು ಮಾಡಬೇಕು ಅಂತ ಬಂದಂಥ ಈ ಒಂದು ಸೇವೆಗೆ ಬಂದಿದ್ದಕ್ಕೆ ನಾನು ಯಾವುದೇ ಒಂದು ಡಾಕ್ಟರ್ ಪದವಿ ಓದ್ತಾ ಇದ್ದರೂ ಕೂಡ ನಾನು ಒಂದು ಡಾಕ್ಟ್ರೇಟ್ ಸಿಕ್ಕಿದ್ದು ಒಂದು ಸಂತೋಷದ ವಿಚಾರ. ಈ ಒಂದು ಸಮಾಜ ಸೇವೆಗೆ ನನಗೆ ನ್ಯಾಷನಲ್ ಮತ್ತು ಇಂಟರ್ನ್ಯಾಷನಲಲ್ಲಿ ಡಾಕ್ಟ್ರೇಟನ್ನು ಕೊಟ್ಟು ಸನ್ಮಾನಿಸಿದರು. ಹಾಗೆ ಪ್ರತಿ ವರ್ಷವೂ ನಮ್ಮ ಶಾಲೆಯಲ್ಲಿ ಬರ್ತಾ ಇದ್ದಂಥ ವಿದ್ಯಾರ್ಥಿಗಳು ಒಂದೊಂದು ವರ್ಷಕ್ಕೂ ಒಂದೊಂದು ಸ್ಥಾನವನ್ನು, ಒಂದೊಂದು ಆಟ ಪಾಠಗಳಲ್ಲಿ ಹಲವಾರು ಮತ್ತು ಡಿಸ್ಟ್ರಿಕ್ಟ್ ಮಟ್ಟದಲ್ಲಿ, ಸ್ಟೇಟ್ ಲೆವೆಲ್ಗಳಲ್ಲಿ,